ಹಲೋ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒಂದ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳತ್ತೆ, ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಕೇಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಬಾಳ ಸಂಗಾತಿಯೊಂದಿಗೆ ಜಗಳ ಆಗೋ ಸಾಧ್ಯತೆ ಇದೆ, ಹಾಗೆ ಮನಸ್ತಾಪ ಕೂಡ ಉಂಟಾಗುತ್ತೆ. ಸ್ವಲ್ಪ ಪೇಷನ್ಸ್ ಇದ್ರೆ ಒಳ್ಳೇದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಸಹೋದರ ನಿಮ್ಮಿಂದ ಆರ್ಥಿಕ ಸಹಾಯಕ್ಕೆ ಬೇಡಿಕೆ ಇಡ್ತಾರೆ, ಸೊ ನಿಮ್ಗಾದ್ರೆ ಸಹಾಯ ಮಾಡಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಪುತ್ರ ಅಥವಾ ಪುತ್ರಿಯಿಂದ ಕಾರ್ಯ ಸಾಧನೆ, ಹಾಗೆ ನಿಮ್ಗೆ ಅದರಿಂದ ತುಂಬಾನೇ ಖುಷಿ ಆಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ವಿಶೇಷ ದಿನವಾಗಲಿದೆ. ಕೆಲವೊಂದು ಬದಲಾವಣೆಗಳಾಗತ್ತೆ, ಆದ್ರೂ ಇವತ್ತು ತುಂಬಾನೇ ನೀವು ಖುಷಿಯಾಗಿರ್ತೀರಾ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ, ಹಾಗೆ ಅಧಿಕಾರ ಪ್ರಾಪ್ತಿ ಕೂಡ ಆಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ರೆ ಅದನ್ನ ಬೇರೆಯವ್ರಿಗೆ ವಹಿಸ್ಬಿಟ್ರೆ ತುಂಬಾನೇ ಒಳ್ಳೇದು, ಇಲ್ಲಾಂದ್ರೆ ಇವತ್ತು ಅನ್ನೆಸೆಸರಿ ತೊಂದರೆಗೆ ಸಿಗಾಕೋತೀರಾ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಖುಷಿಯಾಗಿರ್ತೀರಾ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಮ ಅದೃಷ್ಟ ಅಷ್ಟೇನು ಚೆನ್ನಾಗಿಲ್ಲ, ಏನೇ ಮಾಡಕ್ ಹೋದ್ರೂ ಏನೋ ಒಂದು ತೊಂದರೆ ಆಗತ್ತೆ, ಸೊ ಆದಷ್ಟು ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಒಳ್ಳೇದು. ಇನ್ನು ಧನು ರಾಶಿಯವರು ಇವತ್ತು ಸ್ವಲ್ಪ ದೂರ ಪ್ರಯಾಣ ಮಾಡಬೇಡಿ, ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಸೊ ಎಲ್ಲೇ ಹೋದ್ರು ಇವತ್ತು ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ಮಕರ ರಾಶಿಯವರಿಗೆ ಇವತ್ತು ನಿಮ್ಗೆ ಒಂದು ಆಸೆ ಇರತ್ತೆ, ತುಂಬಾ ದೊಡ್ಡ ಹೆಸರು ಮಾಡ್ಬೇಕು ಅನ್ನೋ ಆಸೆ ಇರತ್ತೆ, ಆದ್ರೆ ಆ ಕನಸು ನಿಮ್ಮನ್ನ ತುಂಬಾನೇ ಎಚ್ಚರಿಸುತ್ತೆ. ಇವತ್ತು ನೀವು ಫುಲ್ ಆಕ್ಟಿವ್ ಆಗಿರ್ತೀರಾ. ಇನ್ನು ಕುಂಭ ರಾಶಿಯವರಿಗೆ ಇವತ್ತು ನಿಮ್ಗೆ ಕಾಂಪಿಟೇಷನ್ ಕೊಡಕ್ಕೆ ಯಾರೋ ಒಬ್ರು ಇರ್ತಾರೆ, ನೀವು ಒಂದ್ ಹೆಜ್ಜೆ ಮುಂದಿಟ್ರೆ ಅವರು ಇನ್ನೊಂದ್ ಕಡೆ 10 ಹೆಜ್ಜೆ ಇಟ್ಟಿರ್ತಾರೆ, ಸೊ ಅಷ್ಟು ಕಾಂಪಿಟೇಷನ್ ಇರುತ್ತೆ. ಆದಷ್ಟು ಮೈಯೆಲ್ಲ ಕಣ್ಣಾಗಿ ಹುಷಾರಾಗಿದ್ರೆ ನಿಮ್ಗೆ ಒಳ್ಳೇದು. ಕೊನೆಯದಾಗಿ ಮೀನ ರಾಶಿಯವರಿಗೆ ಇವತ್ತು ನಿಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಜವಾಬ್ದಾರಿಗಳು ಬರುತ್ತೆ, ನೀವೇ ಅದನ್ನ ನಿಭಾಯಿಸಬೇಕು ಅನ್ನೋ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ, ಸೊ ಯಾವ್ದಕ್ಕೂ ಪೇಷನ್ಸ್ ಕಳ್ಕೊಳ್ದೆ ಆರಾಮಾಗಿರಿ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಇವತ್ತು ಫುಲ್ಲು ಖುಷಿಯಾಗಿರಿ, ಚೆನ್ನಾಗಿರಿ. ನಾವ್ ನಿಮ್ಗೆ ಹೀಗೆ ನ್ಯೂಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಅಂಡ್ ಇವತ್ತು ನಂಜನಗೂಡು ಗುಂಡ್ಲುಪೇಟೆದು ಬೈ ಎಲೆಕ್ಷನ್ ರಿಸಲ್ಟ್ಸ್, ಸೊ ಅದು ಕೂಡ ನಾವು ನಿಮ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾನೆ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್ ಎವ್ರಿವನ್.